2 ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಾಕ್ಯ. ದಯಮಾಡಿ ತೆಗಿರಿ, ಬೈಬಲ್ ತೆಗಿರಿ, ಅಲ್ಲಿ ಓದ್ರಿ. ಯಾಕೆ ಬೈಬಲ್ ನಮ್ಮ ಕೈಯಲ್ಲಿ ಇರಬೇಕು. ಅದಕ್ಕಾಗಿ ಬೈಬಲ್ ಕೂಡ ನೀವು ತೆಗಿಬೋದು. ಆದರೆ ಒಂದು ವೇಳೆ ನೀವು ಬೈಬಲ್ ತಗೊಂಡೇ ಬಂದಿಲ್ಲ ಅಂದ್ರೆ, ಮೊಬೈಲ್ಗಳಲ್ಲಿ ಬೈಬಲ್ಗಳನ್ನ ನೋಡ್ತಾ ಇದ್ರೆ ಮೇಲೆ ನೋಡಿ ನೀವು ಓದ್ರಿ. ಎಸ್, ಏನ್ ಹೇಳ್ತಾ ಇದೆ? ಕ್ರಿಸ್ತ ನಂಬಿಕೆಯಲ್ಲಿ ನೀವು ಒಂದು ವೇಳೆ ಇದಿರೋ ಇಲ್ಲೋ ಅಂತ ನಿಮ್ಮನ್ನ ಬೇರೆಯವರು ಪರೀಕ್ಷೆ ಮಾಡೋದಲ್ಲ, ನಿಮ್ಮನ್ನ ನೀವೇ ಪರೀಕ್ಷೆ ಮಾಡಿಕೊಳ್ಳ್ರಿ. ಅನೇಕ ಸಾರಿ ಏನಾಗ್ತದೆ, ನಾವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೇವೆ ಅಂತ ನಾವು ಅನ್ಕೋತೇವೆ. ಬಟ್ ಅದು ಹೆಂಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ನಮ್ಮನ್ನ ನಾವು ಪ್ರತಿದಿನ ಪರೀಕ್ಷೆ ಮಾಡ್ಕೊಳ್ಬೇಕು. ನಾನು ಹೇಳ್ತಾ ಇಲ್ಲ, ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಪ್ರತಿಯೊಬ್ಬ ವ್ಯಕ್ತಿ ತನ್ನನ್ನು ತಾನು ಪರೀಕ್ಷಿಸಿಕೊಳ್ಬೇಕು. ನೋಡ್ರಿ, ಪ್ರತಿಯೊಬ್ಬ ವ್ಯಕ್ತಿ ತನ್ನನ್ನು ತಾನು ಪರೀಕ್ಷಿಸಿ ಮಾಡಿಕೊಳ್ಳೋದು ಎಷ್ಟು ಪ್ರಾಮುಖ್ಯವಾಗಿದೆ ಅಂದ್ರೆ, ಪ್ರತಿ ದಿವಸ ತನ್ನ ಜೀವಿತದಲ್ಲಿ ತನ್ನ ಬಲಗಳಾಗಿರ್ಲಿ, ತನ್ನ ಬಲಹೀನತೆಗಳಾಗಿರ್ಲಿ ಏನೆಂಬುದಾಗಿ ಎವ್ರಿ ಡೇ ಒಂದು ಚೆಕಪ್ ಮಾಡ್ಕೋಬೇಕು. ತನ್ನನ್ನು ತಾನು ಟೆಸ್ಟ್ ಮಾಡ್ಕೋಬೇಕು. ಇಲ್ಲ ನೋಡ್ತೇವೆ, ತನ್ನನ್ನು ತಾನು ಸೆಲ್ಫ್ ಇವ್ಯಾಲ್ಯೂಯೇಷನ್ ಅಂತ ಹೇಳಿ, ಪರಿಶೋಧಿಸುವುದಂದ್ರೆ ಏನ್ ಗೊತ್ತಾ? ಪರಿಶೋಧನೆ ಮಾಡೋದಕ್ಕೆ ಇಂಗ್ಲಿಷಲ್ಲಿ ಇವ್ಯಾಲ್ಯೂಯೇಷನ್ ಅಂತ. ಹಾಗಾಗಿ ನಾವು ಪ್ರತಿಯೊಬ್ಬರು ನಮ್ಮನ್ನು ನಾವು ಪರಿಶೋಧನೆ ಮಾಡೋದ್ರಿಂದ ಅದು ಏನಾಗ್ತದಂದ್ರೆ, ನಮ್ಮ ಬಲಹೀನತೆಗಳು ಏನಂತ ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡ್ತದೆ. ಪ್ರತಿದಿನ ನಮ್ಮನ್ನು ನಾವು ಪರಿಶೋಧನೆ ಮಾಡೋದ್ರಿಂದ ನಮ್ಮ ಬಲಗಳು ಏನು, ನಮ್ಮ ಯಾವ ಏರಿಯಾದಲ್ಲಿ ನಾನು ಬಲಿಷ್ಠನಾಗಿದ್ದೇನೆ ಅನ್ನೋದನ್ನು ಕೂಡ ತಿಳ್ಕೊಳ್ಳಿಕ್ಕೆ ಏನಾಗುತ್ತೆ, ಇದು ಸಹಾಯಕವಾಗ್ತದೆ. ಒಂದು ವೇಳೆ ನಾವು ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳದಿದ್ದರೆ ನಮ್ಮ ಬಲಹೀನತೆಗಳು ನಮಗೆ ಅರ್ಥ ಆಗುವುದಿಲ್ಲ. ನಾವು ಯಾವ ಭಾಗದಲ್ಲಿ ಬಲಿಷ್ಠರಾಗಿದ್ದೀವಿ ಅನ್ನೋದು ಕೂಡ ನಮಗೆ ಅರ್ಥ ಆಗುವುದಿಲ್ಲ. ಹಾಗಾಗಿ ಪರೀಕ್ಷೆ ಮಾಡಿಕೊಳ್ಳೋದು ಬಹಳ ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯ. ಅದಕ್ಕಾಗಿ ಇವತ್ತು ನಾನು ಹೇಳಿದ ಹಾಗೆ ನಮ್ಮ ಸಂದೇಶ ಹೆಂಗಿರ್ತದೆ ಅಂದ್ರೆ, ಇಲ್ಲಿ ನಾವು ಕೂಡ ನಮ್ಮನ್ನು ನಾವು ವಾಕ್ಯವನ್ನು ಹೇಳಿದ ಮೇಲೆ ಪರಿಶೋಧನೆ ಮಾಡಿಕೊಳ್ಳುವಂತ ಒಂದು ಸಮಯಕ್ಕೆ ನಾವು ಬರ್ತೇವೆ. ಓಕೆ, ಸೊ ಇಲ್ಲಿ ಸೆಲ್ಫ್ ಇವ್ಯಾಲ್ಯೂಯೇಷನ್ಗೆ ಇನ್ನೊಂದು ಅರ್ಥ ಹೇಳ್ತಾರೆ, ಮೌಲ್ಯಮಾಪನ ಮಾಡಿಕೊಳ್ಳೋದು. ಏನಂತಾರೆ ಅದಕ್ಕೆ? ಮೌಲ್ಯಮಾಪನ. ಪ್ರತಿಯೊಂದನ್ನ ನನ್ನ ಜೀವಿತದಲ್ಲಿ ಪ್ರತಿಯೊಂದು ಏರಿಯಾವನ್ನ ನಾನು ಮೌಲ್ಯಮಾಪನೆ ಮಾಡ್ಬೇಕು. ಇದು ನಾನು ಮಾಡ್ತಾ ಇರುವಂತ ಕಾರ್ಯಗಳಾಗಿರ್ಲಿ, ನನ್ನ ಆಲೋಚನೆಗಳಾಗಿರ್ಲಿ, ಪ್ರತಿಯೊಂದು ನನ್ನ ಸಂಬಂಧಗಳಾಗಿರಲಿ, ಅಥವಾ ನನ್ನ ಗುಣಗಳಾಗಿರಲಿ, ಎಲ್ಲವನ್ನ ಮೌಲ್ಯಮಾಪನ ಮಾಡಿಕೊಳ್ಬೇಕೆಂಬುದಾಗಿ ಹೇಳ್ತದೆ. ಯಾಕೆ ಅಂತ ಹೇಳಿದ್ರೆ, ನಿನ್ನ ಆತ್ಮಿಕ ಜೀವಿತದಲ್ಲಿ ದೇವರೊಟ್ಟಿಗೆ ಸಾಗುವುದಕ್ಕೆ ಈ ಮೌಲ್ಯಮಾಪನ ಆಗಿರಲಿ, ಪರಿಶೋಧನೆ ಮಾಡಿಕೊಳ್ಳುವುದು ಏನಾಗುತ್ತೆ, ನಮಗೆ ಸಹಾಯ ಆಗುತ್ತೆ. ಅದಕ್ಕೆ ನಾವು ನೋಡ್ತೇವೆ, ನಮ್ಮ ಶಾರೀರಿಕ ಮತ್ತು ಆತ್ಮಿಕ ಜೀವಿತವು ಮುಂದೆ ಸಾಗಬೇಕಾದ್ರೆ ಪರಿಶೋಧನೆ ಮಾಡಿಕೊಳ್ಳೋದು, ಪರೀಕ್ಷೆ ಮಾಡಿಕೊಳ್ಳೋದು ಬಹಳ ಅವಶ್ಯ. ಓಕೆ, ಇಲ್ಲಿ ನಾವು ನೋಡ್ತೇವೆ, ಎಕ್ಸಾಮಿನ್ ಯುವರ್ ಕ್ರಿಶ್ಚಿಯಾನಿಟಿ. ನಿಮ್ಮ ಆತ್ಮಿಕ ಕ್ರೈಸ್ತತ್ವವನ್ನ ಏನ್ ಮಾಡ್ಕೊಳ್ಬೇಕಂತ ನೀವು ಪರೀಕ್ಷೆ ಮಾಡ್ಕೊಳ್ಬೇಕು. ಉದಾಹರಣೆಗೆ ಹೇಳ್ತಾನೆ, ನಿಮ್ಮ ಶರೀರದಲ್ಲಿ ಶಾರೀರಿಕವಾಗಿ ಹೇಳ್ತಾನೆ, ಎವ್ರಿ ಡೇ ಬೇಕಾಗಿದ್ದು ತಿನ್ನೋದು ಕುಡಿದು ಮಾಡ್ತಾ ಇರ್ತೀರಿ ಶರೀರದಲ್ಲಿ. ಇವೆಲ್ಲ ಮಾಡ್ತಾ ಇರುವಾಗ ನೀವು ಒಂದು ದಿವಸವೂ ನಿಮ್ಮ ಶರೀರವನ್ನ ಡಾಕ್ಟರ್ ಕಡೆ ಹೋಗಿ ಚೆಕಪ್ ಮಾಡಿಸ್ಕೊಳ್ಳದೆ ಇದ್ರೆ, ಒಂದು ಸಮಯಕ್ಕೆ ಒಂದು ಡೈರೆಕ್ಟ್ ಆಗಿ ಒಂದು ಹಂತಕ್ಕೆ ಬಂದಿರ್ತೀರಿ. ಏನಂತ ಹೇಳಿದ್ರೆ, ಸಾಯುವ ಸ್ಥಿತಿಗೆ ಬಂದ್ಬಿಟ್ಟಿರ್ತೀರಿ. ನಮಗೆ ಗೊತ್ತಾಗುದಿಲ್ಲ. ಯಾಕೆ? ಒಂದು ದಿನ ನಾ ಏನ್ ಮಾಡಿಲ್ಲ, ನನ್ನ ಡೈಲಿ ಶರೀರವನ್ನ ಡಾಕ್ಟರ್ ಕಡೆ ಹೋಗಿ ಚೆಕಪ್ ಮಾಡ್ಕೊಂಡಿಲ್ಲ. ಓಕೆ, ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್, ಈಗ ಸಕ್ಕರೆ ಕಾಯಿಲೆ ಇದ್ದಂತಾಗ ನೀವೇನ್ ಮಾಡ್ತೀರಿ? ಎವ್ರಿ ಡೇ, ಎವ್ರಿ ವೀಕ್ ಅಥವಾ ಒಂದು ತಿಂಗಳಿಗೆ ಒಂದ್ಸರಿ ಏನ್ ಮಾಡ್ತಿರ್ತೀರಿ? ನಿಮ್ಮ ಶರೀರದಲ್ಲಿರುವ ರಕ್ತವನ್ನ ಪರೀಕ್ಷೆ ಮಾಡ್ಕೊಳ್ತೀರಿ. ಯಾಕೆ? ನನ್ನ ಶರೀರದಲ್ಲಿ ಸಕ್ಕರೆ ಪ್ರಮಾಣ ಸರಿ ಇದೆಯೋ ಇಲ್ಲೋ. ಹಾಗೆ ಯಾರಾದ್ರೂ ಬ್ಲಡ್ ಪ್ರೆಷರ್ BP ಇಂದ ಬಳಲ್ತಾ ಇದ್ರೆ ಅವರು ಕೂಡ ತಿಂಗಳಿಗೊಮ್ಮೆ ಏನ್ ಮಾಡ್ತಾರೆ? ತನ್ನ ಬ್ಲಡ್ ಪ್ರೆಷರ್ ಅನ್ನ BP ಟೆಸ್ಟ್ ಮಾಡ್ಕೋತಾರೆ. ಏಕೆ? ನನ್ನ ಶರೀರದಲ್ಲಿ BP ಸರಿ ಇದೆಯೋ ಇಲ್ಲೋ. ಹೃದಯದ ಕಾಯಿಲೆಯಿಂದ ಬಳಲುವವರು ಏನ್ ಮಾಡ್ತಾರೆ? ತಿಂಗಳಿಗೊಮ್ಮೆ ಹೋಗಿ
ECG ಮಾಡ್ಕೋತಾರೆ, ಇಕೋ ಟೆಸ್ಟ್ ಮಾಡ್ಕೋತಾರೆ. ಯಾಕೆ? ತನ್ನ ಹೃದಯದ ಬಡಿತ ಸರಿ ಇದೆಯಲ್ಲೋ. ಹೌದಾ? ನೀವು ಪರೀಕ್ಷೆನೇ ಮಾಡ್ಕೊಳ್ದಿದ್ರೆ ಏನಾಗತ್ತೆ? ಗೊತ್ತಿಲ್ಲದಾಗಿ ಒಂದಿನ ಒಟಕ್ ಅಂದ್ಬಿಡ್ತಾರೆ. ಯಾಕೆ? ಏನಾಗ್ತಾ ಇದೆ ಏರುಪೇರು ಗೊತ್ತಾಗುದಿಲ್ಲ. ಕರೆಕ್ಟ್ ಅಲ್ಲ? ಶರೀರ, ಪ್ರತಿಯೊಬ್ಬ ವ್ಯಕ್ತಿ ಏನ್ ಮಾಡ್ತೀರಿ ನೀವು? ಡಾಕ್ಟರ್ ಬಳಿಗೆ ಹೋಗ್ತೀರಿ, ಟೆಸ್ಟ್ ಮಾಡ್ಕೋತೀರಿ. ಯಾಕೆ? ನನ್ನ ಶರೀರ ಸರಿ ಇದೆಯಿಲ್ಲೋ, ನನ್ನ ಶರೀರದಲ್ಲಿ ಏನ್ ಸಮಸ್ಯೆ ಇದೆ ಟೆಸ್ಟ್ ಮಾಡಿಕೊಳ್ಳದೆ ಇರುವಂತ ವ್ಯಕ್ತಿನೇ ಇಲ್ಲ. ಕೆಲವ್ರಿಗೆ ಯಾವ ರೋಗನೂ ಇರುವುದಿಲ್ಲ, ಆದ್ರೂ ಕೂಡ ಅವನು ಏನ್ ಮಾಡ್ತಾನೆ ಹೇಳ್ರಿ? ಎವ್ರಿ ಡೇ ತನ್ನಂತಾನು ಒನ್ಸ್ ಇನ್ ಅ ಇಯರ್ ಅಥವಾ 6 ತಿಂಗಳಿಗೆ ಒಂದ್ಸರಿ ಇಡೀ ಬಾಡಿ ಚೆಕ್ಅಪ್ ಮಾಡಿಸ್ತಾನೆ. ವರ್ಷಕ್ಕೊಂದ್ಸರಿ ಬ್ಲಡ್ ಟೆಸ್ಟ್ ಮಾಡಿಸ್ತಾನೆ. ಯಾಕೆ? ಎಸ್ಪೆಷಲಿ ಯಾವ ವ್ಯಕ್ತಿಗೆ 40 ವರ್ಷ ದಾಟ್ತದೋ ಅವನೇನ್ ಮಾಡ್ತಾನೆ? ವರ್ಷಕ್ಕೊಂದ್ಸರಿ ಬ್ಲಡ್ ಟೆಸ್ಟ್ ಮಾಡಕ್ ಹೋಗ್ತಾನೆ. 6 ತಿಂಗಳು ಒಂದ್ಸರಿ ಬ್ಲಡ್ ಟೆಸ್ಟ್ ಮಾಡ್ತಾನೆ. ಕಾರಣ ಒಂದೇ, ಏನ್ ಗೊತ್ತಾ? ಏನಾದ್ರೂ ಸಮಸ್ಯೆ ಇದೆಯಾ ನನ್ನ ಶರೀರದಲ್ಲಿ, ಏನಾದ್ರೂ ಪ್ರಾಬ್ಲಮ್ಗಳು ಏನಾದ್ರು ಇದೆಯಾ, ಇದನ್ನ ಪರೀಕ್ಷೆ ಮಾಡ್ಕೊಳ್ಳಿ. ನಾನು ಹೇಳೋದು ಏನ್ ಗೊತ್ತಾ ಅರ್ಥ? ನಾವು ಶರೀರಕ್ಕಾಗಿ ಇಷ್ಟೆಲ್ಲ ಟೆಸ್ಟ್ ಮಾಡ್ಕೋತೇವೆ, ಇಷ್ಟೆಲ್ಲ ಪರೀಕ್ಷೆ ಮಾಡ್ಕೋತೇವೆ. ಯಾಕೆಂದ್ರೆ ಈ ವರ್ಷದಲ್ಲಿ ಈ ಲೋಕದಲ್ಲಿ 50 ರಿಂದ 60 ಬಲ ಇದ್ರೆ 70, ಬಹಳ ಅಂದ್ರೆ 80, ಹೋಗ್ಲಿ 90 ವರ್ಷ ಬದುಕಕ್ಕೆ ಇಷ್ಟೆಲ್ಲ ಟೆಸ್ಟ್ ಮಾಡ್ಕೋತೇವೆ. ಹೌದಾ? ಇಷ್ಟೆಲ್ಲ ಪರೀಕ್ಷೆ ಮಾಡ್ಕೋತೇವೆ. ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಸತ್ತ ಮೇಲೆ ನಿತ್ಯ ಜೀವ ಇದೆ, ಆಮೇಲೆ ಸಾವಿಲ್ಲ. ಹಾಗಾದ್ರೆ ನಾನು ಪರಲೋಕದಲ್ಲಿ ಇರ್ಬೇಕಾದ್ರೆ, ಪರಲೋಕಕ್ಕೆ ನಾನು ಹೋಗ್ಬೇಕಾದ್ರೆ, ಆತ್ಮಕ್ಕೆ ಸಾವೇ ಇಲ್ಲ ಆದ್ರೆ ಅದಕ್ಕೆ ಯಾವ ರೀತಿ ನಾನು ಪರೀಕ್ಷೆ ಮಾಡ್ಕೊಳ್ಬೇಕು? ಶಾರೀರಿಕವಾಗಿ ಇಷ್ಟು ನಾವು ಪರೀಕ್ಷೆ ಮಾಡ್ಕೊಳ್ಳೋದಾದ್ರೆ ನಿತ್ಯಕ್ಕೂ ಜೀವಿಸುವಂತ ಆತ್ಮವನ್ನು ನಾವು ಎಷ್ಟು ಪರೀಕ್ಷೆ ಮಾಡ್ಕೊಳ್ಬೇಕು? ನಮ್ಮ ಲೈಫ್ ಅನ್ನು ಎಷ್ಟು ಪರೀಕ್ಷೆ ಮಾಡ್ಕೊಳ್ಬೇಕು? ಅರ್ಥ ಆಗ್ತದೆ ನಾನು ಹೇಳಿದ್ ನಿಮಗೆ? ಒಂದ್ ತಿಳ್ಕೊಡ್ರಿ, ಯಾವ ವ್ಯಕ್ತಿ ತನ್ನ ಜೀವಿತವನ್ನ ಪರಿಶೀಲನೆ ಮಾಡಿಕೊಳ್ಳುವುದಿಲ್ಲ ಅವನು ತನಗೆ ತಾನೇ ಮೋಸ ಮಾಡ್ಕೊಂಡ, ಬೇರೆಯವ್ರಿಗೆ ಮೋಸ ಮಾಡ್ಕೊಳ್ಳೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ ತನ್ನನ್ನು ತಾನು ಪರೀಕ್ಷೆ ಮಾಡಿಕೊಳ್ಳೇಬೇಕು. ಪ್ರತಿಯೊಬ್ಬ ವ್ಯಕ್ತಿ. ಯಾಕೆಂದ್ರೆ ಹೆಲ್ತ್ ಚೆಕಪ್ ಎಷ್ಟು ಇಂಪಾರ್ಟೆಂಟೋ ಹಾಗೆ ಆತ್ಮಿಕವಾದಂತ ಚೆಕಪ್ ಇದೆಯಲ್ಲ ಅದು ಅಷ್ಟೇ ಇಂಪಾರ್ಟೆಂಟ್. ನಿಮ್ಮನ್ನ ನೀವು ಪರೀಕ್ಷೆ ಮಾಡಿಕೊಂಡ್ರೆ ನೀವು ಮೋಸ ಮಾಡೋದಿಲ್ಲ. ಒಂದು ವೇಳೆ ನಿಮಗೆ ನೀವು ಪರೀಕ್ಷೆ ಮಾಡಿಕೊಳ್ಳದಿದ್ರೆ ನೀವು ಮೋಸ ಮಾಡ್ಕೊಳ್ತೀರಿ. ಅದಕ್ಕಾಗಿ ಕರ್ತನ ಮೇಜಿಗೆ ನಾವು ಬರುವಾಗ ಒಂದು ವಾಕ್ಯ ಓದ್ತೇವಲ್ಲ, ಏನು? 1 ಕೊರಿಂಥ 11ನೇ ಅಧ್ಯಾಯ 28ನೇ ವಚನ ಹೇಳ್ತೇವೆ, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಂಡ್ರೆ, ಓದ್ರಿ, ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ತೆಗಿರಿ ಬೇಗ. 11ನೇ ಅಧ್ಯಾಯದಲ್ಲಿ 31ನೇ ವಾಕ್ಯ ಹೇಳ್ತದೆ, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಂಡ್ರೆ, ಇತರನ್ನಲ್ಲ, ನಮ್ಮನ್ನೇ ನಾವು ಟೆಸ್ಟ್ ಮಾಡ್ಕೊಳ್ಳೋದು. ಏನಿದ್ರ ಅರ್ಥ? ನಮ್ಮನ್ನೇ ನಾವು ವಿಚಾರಿಸಿಕೊಂಡ್ರೆ, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಂಡ್ರೆ ನಾವೇನಾಗುದಿಲ್ಲಂತೆ? ನ್ಯಾಯ ವಿಚಾರಣೆಗೆ ಒಳಗಾಗುದು. ಏನಿದು? ನನ್ನ ಕ್ರೈಸ್ತ ಜೀವಿತ ನಾನು ಹೆಂಗೆ ಜೀವಿಸ್ತಾ ಇದ್ದೇನೆ, ಇದನ್ನ ಪರೀಕ್ಷೆ ಮಾಡ್ಕೊಳ್ಬೇಕು. ನಮ್ಮನ್ನ ವಿಚಾರಿಸ್ಕೊಳ್ಳೋದು ಏನು ವಿಚಾರಿಸ್ಕೊಳ್ಬೇಕು? ನನ್ನ ಕ್ರೈಸ್ತ ಜೀವಿತ ಹೆಂಗಿದೆ. ಇದನ್ನ ಎವ್ರಿ ಡೇ ನಮ್ಮನ್ನ ನಾವು ವಿಚಾರಿಸಿಕೊಂಡ್ರೆ ಒಂದು ದಿವಸ ನ್ಯಾಯ ವಿಚಾರಣೆ ನಾನು ಒಳಗಾಗುದಿಲ್ಲ. ಅರ್ಥ ಏನ್ ಗೊತ್ತಾ? ಹೆಲ್ತ್ ಚೆಕಪ್. ನೀನು ನಿನ್ನ ಹೆಲ್ತ್ ಅನ್ನ ಸರಿಯಾಗಿ ಪರೀಕ್ಷೆ ಮಾಡಿಕೊಂಡ್ರೆ ಆಸ್ಪತ್ರೆಯಲ್ಲಿ ಮಲಗುವುದಿಲ್ಲ ಅಂತ. ಹೌದಾ? ಅಡ್ಮಿಟ್ ಆಗುದಿಲ್ಲ. ಕರೆಕ್ಟಾ? ನಾನು ಹೇಳ್ತಿರೋದು ಸತ್ಯನಾ? ಹಲೋ, ಮಾತಾಡ್ರಿ. ಹೌದಾರ? ನಮ್ಮ ಆರೋಗ್ಯವನ್ನ ಸರಿಯಾಗಿ ನಾವು ಪ್ರತಿ ಸರಿ ಚೆಕಪ್ ಮಾಡಿಕೊಂಡ್ರೆ ಹಾಸ್ಪಿಟ್ಲಲ್ಲಿ ಹೋಗಿ ಮಲಗುವುದನ್ನ ನಿಲ್ತದೆ. ಅದೇ ಪ್ರಕಾರ ನಮ್ಮ ಕ್ರೈಸ್ತ ಜೀವಿತವನ್ನ ನಾವು ಪ್ರತಿ ಸಾರಿ ವಿಚಾರಿಸಿಕೊಂಡ್ರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದು, ಅಂದ್ರೆ ನರಕಕ್ಕೆ ಹೋಗುವುದಿಲ್ಲ. ಒಂದು ವೇಳೆ ಸೆಲ್ಫ್ ಎಕ್ಸಾಮಿನೇಷನ್ ಇಲ್ಲ ಅಂದ್ರೆ ಬೇರೆ ಗ್ಯಾರಂಟಿ ಹೇಳ್ತೇನೆ, ನಮಗೆ ನಾವೇ ಮೋಸ ಮಾಡ್ಕೊಂಡೆ. ಯಾರಾದ್ರೂ ಒಬ್ಬರಾದ್ರು ರಾತ್ರಿ ಮಲಗುವಾಗ ಇವತ್ತು ನಾನು ಏನೇನ್ ಮಾಡಿದೆ, ಇವತ್ತು ಏನೆಲ್ಲ ಕಾರ್ಯಗಳನ್ನ ಮಾಡಿದೆ ವಿಚಾರಿಸ್ಕೊಂಡ್ರ? ನಾನು ಹೇಳಿದೆ ಹೊಸ ವರ್ಷಕ್ಕೆ ಆಲ್ರೆಡಿ ಬಂದ್ವಿ, 3ನೇ ವಾರ ಇದು. ಹೌದ್ರಿ? ಆಲ್ಮೋಸ್ಟ್ 3ನೇ ವಾರ, ಇನ್ನೊಂದು ವಾರ, ಆಮೇಲೆ ಜನವರಿನೇ ಮುಗೀತು. ಯಾರಾದ್ರೂ ಪರೀಕ್ಷೆ ಮಾಡ್ಕೊಂಡ್ರ ನನ್ನ ಜೀವಿತ, ನನ್ನ ಕ್ರೈಸ್ತ ಜೀವಿತ ಹೆಂಗಿತ್ತು? ಹೌ ಐ ಆಮ್ ಲಿವಿಂಗ್ ಮೈ ಕ್ರಿಶ್ಚಿಯನ್ ಲೈಫ್. ನನ್ನ ಕ್ರೈಸ್ತ ಜೀವಿತ ನಾನು ಹೆಂಗೆ ಜೀವಿಸಿದೆ?
ಹೆಂಗೆ ಜೀವಿಸಿದೆ? ಕೆಲವು ಪ್ರಶ್ನೆಗಳಿದೆ ಇಲ್ಲಿ. ಆ ಪ್ರಶ್ನೆಗಳನ್ನ ಹಾಕೋತೀರಿ ನೀವೆಲ್ಲ? ಫಸ್ಟ್ ಪ್ರಶ್ನೆ ಏನ್ ಗೊತ್ತಾ? ಆಮ್ ಐ ಲಿವಿಂಗ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್? ದೇವರ ವಾಕ್ಯ ಏನ್ ಹೇಳ್ತದೋ ಆ ದೇವರ ವಾಕ್ಯದ ಪ್ರಕಾರ ನಾನು ಜೀವಿಸ್ತಾ ಇದ್ದೀನ? ಇದನ್ನ ಇನ್ನೊಬ್ರಿಗೆ ಹಾಕೋದಲ್ಲ. ಯಾರಿಗೆ ಹಾಕೋಬೇಕಂತೆ? ನಮಗೆ ನಾವೇ. ಯಾಕೆ ಮೇಲೆ ಓದಿದ್ವಿ? ನಮ್ಮನ್ನ ನಾವು ವಿಚಾರಿಸಿಕೊಂಡ್ರೆ ನ್ಯಾಯ ವಿಚಾರಣೆಗೆ ಒಳಗಾಗ್ತದೆ. ಏನ್ ವಿಚಾರಿಸ್ಕೊಳ್ಬೇಕೀಗ? ಫಸ್ಟ್, ನನ್ನ ಕ್ರೈಸ್ತ ಜೀವಿತ ಹೆಂಗಿದೆ, ನಾನು ಹೆಂಗೆ ನನ್ನ ಕ್ರೈಸ್ತ ಜೀವಿತ ಜೀವಿಸ್ತಾ ಇದ್ದೇನೆ ವಿಚಾರಿಸ್ಕೊಳ್ಬೇಕು. ಎರಡನೇದು ಏನ್ ಮಾಡ್ಬೇಕಂತ ಇಲ್ಲೊಂದಿದೆ. ಏನು? ದೇವರ ವಾಕ್ಯದ ಪ್ರಕಾರ ನಾನು ಜೀವಿಸ್ತಾ ಇದ್ದೇನಾ ಅಥವಾ ನನ್ನ ಪ್ರಕಾರ ನಾನು ಜೀವಿಸ್ತಾ ಇದ್ದೇನೆ? ಬೇರೆ ಆರೋಗ್ಯವನ್ನು ಎಷ್ಟು ಚೆಕಪ್ ಮಾಡ್ತೀರೋ ಅಷ್ಟೇ ಇದು ಚಕ್ರಿ. ನೋಡ್ರಿ, ಜ್ವರ ಬಂದ್ರೆ ಏನ್ ಮಾಡ್ತೀರಿ? ಮಾತಾಡ್ರಿ. ಯಾವ ಹಾಸ್ಪಿಟ್ಲಿಗೆ ಯಾರು ಇರ್ತಾರೆ? ನಿಮ್ ರಿಲೇಷನ್ ಇರ್ತಾರ? ಮಾವ ಇರ್ತಾರ? ಯಾರಿರ್ತಾರೆ? ಜ್ವರ ಬಂದ್ರೆ ಯಾರ ಬಳಿಗೆ ಹೋಗ್ತೀರಿ? ಡಾಕ್ಟರ್ ಬಳಿ. ಯಾಕೆ ಹೋಗ್ತೀರಿ? ಚೆಕ್ ಮಾಡ್ಸಕ್ಕೆ. ಕರೆಕ್ಟಾ? ಡಾಕ್ಟರ್ ಏನ್ ಮಾಡ್ತಾರೆ? ಸ್ಕೆಥೋಸ್ಕೋಪ್ ಇಡ್ತಾರೆ, ನಿನ್ನ ಹಾರ್ಟ್ ಬೀಟ್ ಚೆಕ್ ಮಾಡ್ತಾರೆ, ಆಮೇಲೆ ಥರ್ಮೋಮೀಟರ್ ಇಡ್ತಾರೆ, ಟೆಂಪರೇಚರ್ ಚೆಕ್ ಮಾಡ್ತಾರೆ, ಎಲ್ಲ ಚೆಕ್ ಮಾಡ್ತಾರೆ. ಯಾಕೆ? ನಿನ್ನ ದೇಹದಲ್ಲಿ ಯಾಕೆ ಜ್ವರ ಬಂತು, ಎಷ್ಟು ಜ್ವರ ಇದೆ, ಎಲ್ಲವನ್ನ ಪರಿಶೀಲನೆ ಮಾಡಿ ಟ್ಯಾಬ್ಲೆಟ್ ಕೊಡ್ತಾರೆ. ಕರೆಕ್ಟಾ? ಜ್ವರ ಬಂದ್ರೆ ವೈದ್ಯರ ಬಳಿ ಹೋಗ್ತೀರಿ. ಎದಕ್ಕೆ? ಟೆಸ್ಟ್ ಮಾಡಕ್ಕೆ. ಪಾಪ ಮಾಡಿದಾಗೆ ಟೆಸ್ಟ್ ಮಾಡ್ಕೋತೀರಿ? ಟೆಸ್ಟ್ ಮಾಡ್ಕೋತೀರಿ? ಮತ್ತೆ ಶರೀರವನ್ನ ಎಷ್ಟು ಬೇಗ ಟೆಸ್ಟ್ ಮಾಡ್ಕೋತೀರಿ? ಯಾಕೆ? ಅಷ್ಟು ಪ್ರೀತಿ ಇದ್ರ ಮೇಲೆ, ಏನಾಗ್ಬಿಡ್ತದೋ ನನ್ನ ಶರೀರ ಅಂತ. ಆದ್ರೆ ತಪ್ಪು ಮಾಡುವಾಗ ರಾತ್ರಿ ಹೋಗಿ, ದೇವ್ರೆ ಇವತ್ತೇನೇ ನಾನು ತಪ್ಪು ಮಾಡಿದೆ, ದೇವರ ವಾಕ್ಯದ ಪ್ರಕಾರ ನಾನು ಜೀವಿಸಿದ್ನ, ಇವತ್ತು ಈ ವಾರ ದೇವರ ವಾಕ್ಯದ ಪ್ರಕಾರ ಜೀವಿಸಿದ್ನ, 2023 ಗತಿಸಿ ಹೋಯ್ತು, 2023 ದೇವರ ವಾಕ್ಯದ ಪ್ರಕಾರವೇ ಇದ್ನ, ದೇವರ ವಾಕ್ಯ ಏನ್ ಹೇಳ್ತದೆ ಅದ್ರ ಪ್ರಕಾರ ನಾನು ನಡದ್ನ, ಅಥವಾ ನನ್ನ ಮನಸ್ಸಿಗೆ ಏನ್ ಬರ್ತದೋ ಅದ್ರ ಪ್ರಕಾರ ನಾನು ನಡದ್ನ? ಟೆಸ್ಟ್ ಮಾಡ್ಕೊಂಡ್ರ ಇವತ್ತು ನೀವು ಇಲ್ಲಿ ಪರೀಕ್ಷೆ ಮಾಡ್ಕೋತೀರಿ. ಇವತ್ತು ನೀವು ಇಲ್ಲಿ ಪರೀಕ್ಷೆ ಮಾಡ್ಕೋತೀರಿ. ಸುಮ್ಮನೆ ಹೇಳ್ತೇನೆ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಕ್ರೈಸ್ತ ಜೀವಿತದಲ್ಲಿ ಅಂದ್ರೆ ಸ್ವ ಪರೀಕ್ಷೆ ಮಾಡಿಕೊಳ್ಳುವುದು, ತಮ್ಮನ್ನು ತಾವು ವಿಚಾರಿಸಿಕೊಳ್ಳುವುದು. ನನ್ನ ಜೀವಿತ ಹೆಂಗಿದೆ? ನಾನು ಕ್ರೈಸ್ತ ಜೀವಿತ ಜೀವಿಸ್ತಾ ಇದ್ದೇನಾ? ನಾನು ದೇವರ ವಾಕ್ಯದ ಪ್ರಕಾರ ಜೀವಿಸ್ತಾ ಇದ್ದೇನಾ? ಇನ್ನೊಂದು ಹೇಳ್ತದೆ, ವಾಟ್ ವಾಸ್ ಮೈ ಕಮಿಟ್ಮೆಂಟ್ ಟು ಗಾಡ್ ಆರ್ ವಿತ್ ಗಾಡ್ ಟು ಸೆಲ್ಫ್ ಅಂಡ್ ಅದರ್ಸ್ ಇನ್ 2020. 2023 ಹೋಯ್ತಲ್ಲ. ಹಾಗಾದ್ರೆ ನಾನು ದೇವರೊಟ್ಟಿಗೆ ಏನೆಲ್ಲ ಒಪ್ಪಂದ ಮಾಡ್ಕೊಂಡಿದ್ರೆ ಎಲ್ಲರೂ 2023 ಸ್ಟಾರ್ಟಿಂಗ್ ಜನವರಿಯಲ್ಲಿ ಏನೇನು ಒಪ್ಪಂದ ಮಾಡ್ಕೊಂಡಿದ್ದೆ? ಆ ಎಲ್ಲ ಒಪ್ಪಂದಗಳು ನೆರವೇರಿಸಿದ್ರ? ಯಾರಾದ್ರೂ ವಿಚಾರ ಮಾಡ್ಕೊಂಡ್ರಿ? ನಾನು ದೇವರಿಗೆ ಏನ್ ಮಾತು ಕೊಟ್ಟಿದ್ದೆ? ದೇವರೇ ಇನ್ನು ಮುಂದೆ ಇದನ್ನ ನಾನು ಮಾಡೋದಿಲ್ಲ ಅಂತ ಮಾತು ಕೊಟ್ಟಿದ್ದೆ, ನೆರವೇರಿಸಿದ್ರ? ಅಂದ್ರೆ ಒಂದ್ ದಿವಸ ಆದ್ರೂ ಪರಿಶೀಲನೆ ಮಾಡ್ಕೊಂಡಿದ್ದೀರಾ? ಡಾಕ್ಟರ್ ಹೇಳ್ತಾರೆ 30 ದಿವಸ ಈ ಗುಳಿಗೆ ತಿನ್ಬೇಕು ಅಂದಾಗ ನಿಂದೆಲ್ಲ ನಾರ್ಮಲ್ ಆಗ್ತದೆ ಅಂದಾಗ ಹೆಂಗೆ ಟೆಸ್ಟ್ ಮಾಡ್ತೀರಲ್ಲ? ಇವತ್ತಿಂದ ನನ್ನ ಗುಳಿಗೆ ಜೇಬಲ್ಲಿ ಇಟ್ಕೊಂಡು ಅಡ್ಡಾಡ್ತೀರಿ. ಯಾಕೆ? ಟೆಸ್ಟ್ ಮಾಡ್ತೀರಿ, ನಾನು ತಿನ್ನೋ ಇಲ್ಲೋ ಅಂತ. ಇವತ್ತು ಅದಕ್ಕೋಸ್ಕರನೇ ಅನೇಕ ಈಗ ನಿಮ್ಮ ನೆನಪು ಮಾಡುವಂತ ಟ್ಯಾಬ್ಲೆಟ್ ದಿವೇ ಬಂದ್ಬಿಟ್ಟು ಮೆಡಿಕಲ್ ಶಾಪಲ್ಲಿ 30 ದಿವಸಕ್ಕೆ 30 ಬಾಕ್ಸ್ ಬಂದಿದಾವ. ಅದ್ರ ಹಾಕಿಡ್ತಾರೆ. ಹೌದಾ? 30 ದಿವಸಕ್ಕೆ ಅಥವಾ ವಾರಕ್ಕೆ ಸಂಡೆಯಿಂದ ಸಂಡೇವರೆಗೂ ಬಾಕ್ಸ್ ಹೆಸರು ಮೇಲೆ ಬಂದಿದೆ. ಎಲ್ಲರ ಮೇಲೆ ಒಂದು ಗುಳಿಗೆ ಹಾಕಿಡ್ತಾರೆ. ಯಾಕೆ ಹೇಳ್ರಿ? ನೀನು ಒಂದು ವೇಳೆ ಮರುತರು ಸೋಮವಾರದ ಗುಳಿಗೆ ಅದ್ರಾಗಿರ್ತದಂತ. ಯಾಕೆ ಇವೆಲ್ಲ ಮಾಡ್ತೀರಿ? ನಿಮ್ಮ ಬಾಡಿ ಟೆಸ್ಟ್ ಮಾಡಕ್ಕೆ ನಿಮ್ಮನ್ನು ಪರೀಕ್ಷೆ ಮಾಡ್ಕೋತೀರಿ, ವಿಚಾರಿಸ್ಕೋತೀರಿ, ನಾನು ತಗೋತಾ ಇದ್ನೋ ಇಲ್ಲೋ, ಸರಿಯಾಗಿ ಗುಳಿಗೆ ತಗೊಂಡೋ ಇಲ್ಲೋ. ನೀವು ನೆಕ್ಸ್ಟ್ ವಿಸಿಟಿಂಗ್ ಹೋದಾಗ ಡಾಕ್ಟರ್ ಕೇಳೋ ಫಸ್ಟ್ ಪ್ರಶ್ನೆ ಒಂದು, ಏನು ನಾನು ಕೊಟ್ಟು ಗುಳಿಗೆ ಸರಿಯಾಗಿ ತಗೊಂಡ್ರ? ನೀವು ಹೇಳ್ತೀರಿ, ಡಾಕ್ಟರ್ ಒಂದು ತಪ್ಪಲಿಲ್ಲ. ಅದೇ ವೈದ್ಯ, ಯಾವ ಗಣ ವೈದ್ಯ ದೇವರು 2023 ಮಗನೇ ನಾನು ಹೇಳಿಕೊಟ್ಟಂತ ಎಲ್ಲ ಉಪದೇಶಗಳನ್ನ ಸರಿಯಾಗಿ ತಗೊಂಡ? ಅಯ್ಯೋ ಸ್ವಾಮಿ, ನೆನಪೇಲ ಒಂದು. ಆದ್ರೆ ಗುಳಿಗೆ ನೆನಪಿಲ್ಲ ಅಂತ ಯಾರು ಹೇಳುದಿಲ್ಲ. ಆದ್ರೆ ದೇವರ ವಾಕ್ಯ ನೆನಪೇ ಆಗೋದಿಲ್ಲ ಅಲ್ಲ ಜನರಿಗೆ. ಏನ್ ದೇವ್ರಿಗೆ ನಾನು ಮಾತು ಕೊಟ್ಟಿದ್ದೆ 2023?
ನಾನು ಹೆಂಗಿರ್ತೇನೆ ಅಂತ ಹೇಳ್ಕೊಂಡಿದ್ದೆ, ಜನರಿಗೆ ಏನ್ ಮಾತು ಕೊಟ್ಟಿದ್ದೆ. ಈ ಕ್ಷಣ ನಿಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವಂತ ಕ್ಷಣ. ನಾನು ಯಾಕೆ ಹೇಳ್ತಾ ಇದ್ದೇನೆ ಗೊತ್ತಾ? ಇವತ್ತು ನಾನು ನಿಮ್ಮನ್ನ ಉತ್ತೇಜನ ಪಡಿಸಿ ನಂಬಿಕೆ ಬಗ್ಗೆ ಹೇಳಿ ನೀನ್ ಮನೆ ಹೋಗೋ ಒಳಗಡೆ ದೇವ್ರನ್ನ ಎಲ್ಲ ಹೇಳಿ ಕಳಿಸ್ಬೋದು. ನಾನು ಹೇಳ್ತೇನೆ, ಆಶೀರ್ವಾದ ಇಟ್ ಇಸ್ ಅ ಬೈ ಪ್ರಾಡಕ್ಟ್. ಆಶೀರ್ವಾದಗಳು ಏನು ಗೊತ್ತಾ? ಅವು ಆಟೋಮೆಟಿಕ್ ಆಗಿ ಸಿಗುವಂಥದ್ದು, ಕೇಳಿ ಪಡ್ಕೊಳ್ಳುವಂಥದ್ದಲ್ಲ. ಆದರೆ ಆಶೀರ್ವಾದ ಸಿಗಬೇಕಾದ್ರೆ ಇದು ಬಹಳ ಇಂಪಾರ್ಟೆಂಟ್. ನಾನು ಹೇಳ್ತೇನೆ, ಆಶೀರ್ವಾದ ತಗೊಂಡು ನರಕಕ್ಕೆ ಹೋಗೋದ್ರಿಗೆ ಏನು ಅರ್ಥ ಹೋಗ್ತಾ ಇದೆ ಮೈಂಡಲ್ಲಿ? ಅದಕ್ಕೋಸ್ಕರ ನಾನು ದೇವರಿಗೆ ಏನು ಮಾತು ಕೊಟ್ಟಿದ್ದೆ 2023 ಪರೀಕ್ಷೆ ಮಾಡ್ಕೊಂಡು. ಓಕೆ, ಎಷ್ಟು ದೇವರಿಗೆ ಕೊಟ್ಟ ಮಾತಿನಲ್ಲಿ ನಾನು ಸೀರಿಯಸ್ ಆಗಿದೆ. ಬ್ಯಾಂಕ್ ಅವ್ರು ನಿಮ್ಗೆ ಹೇಳ್ತಾರೆ ಏನಂತ, ನೋಡಪ್ಪ 31ನೇ ತಾರೀಕು ಲಾಸ್ಟ್, ನೀವು ತುಂಬಲಿಲ್ಲ ಅಂದ್ರೆ ರೇಡ್ ಮಾಡ್ತೇವೆ. ನೀವು ಸೀರಿಯಸ್ ಆಗ್ತಿರಿಲ್ಲ? ಮಾತಾಡ್ರಿ ಜೋರಾಗಿ. ಸೀರಿಯಸ್ ಆಗುದಿಲ್ಲ ವಿಷಯದಲ್ಲಿ? ಏನಾದ್ರೂ ಮಾಡಿ 31ನೇ ತಾರೀಕು ಒಳಗಡೆ ತೀರಿಸ್ಬೇಕಲ್ಲ, ಸೀರಿಯಸ್ ಆಗ್ತೀರಿ, ತುಂಬಾ ಸೀರಿಯಸ್ ಆಗ್ತೀರಿ. ಬಟ್ ದೇವ್ರು ಕೊಟ್ಟ ಮಾತು ವಿಷಯದಲ್ಲಿ ಯಾಕೆ ಸೀರಿಯಸ್ನೆಸ್ ಬರಲ್ಲ? ದೇವರಿಗೆ ಹೇಳಿದ ವಿಚಾರಗಳಲ್ಲಿ ಯಾಕೆ ಸೀರಿಯಸ್ನೆಸ್ ಇಲ್ಲ? ನಿಜವಾಗ್ಲೂ ನಾನು ಸೀರಿಯಸ್ ಆಗಿದ್ನ ದೇವರ ವಾಕ್ಯ ವಿಷಯದಲ್ಲಿ? ದೇವರ ವಿಷಯದಲ್ಲಿ ನನಗೆ ಅಷ್ಟೊಂದು ಸೀರಿಯಸ್ನೆಸ್ ಇತ್ತ? ಒಂದು ಪ್ರಶ್ನೆ ಪ್ರಿಯ ನಿಮಗೆ, ಏನ್ ಗೊತ್ತಾ? ವಾಟ್ ವೇರ್ ಮೈ ರೋಲ್ಸ್ ಟು ಇಂಪ್ರೂವಿಂಗ್ ದ ಚರ್ಚ್ ಅಂಡ್ ಅದರ್ಸ್? ಪರೀಕ್ಷೆ ಮಾಡ್ಕೊಂಡ್ರೆ ಒಂದು ದಿವಸ ಆದ್ರೂ ನಾನು ಇತರರನ್ನ ಅಥವಾ ಸಭೆಯನ್ನ ಅಭಿವೃದ್ಧಿಗೊಳಿಸ್ಬೇಕು, ಸಭೆಯನ್ನ ಬೆಳೆಸ್ಬೇಕಾದ್ರೆ ನನ್ನ ಪಾತ್ರ ಏನಿದೆ ಸಭೆಯಲ್ಲಿ? ಏನಾದ್ರೂ ಇದೆಯಾ? ಯಾವಾಗಾದ್ರೂ ಇದನ್ನ ಪರೀಕ್ಷೆ ಮಾಡ್ಕೊಂಡಿದ್ದೀರಾ? ವಾಟ್ ಈಸ್ ಮೈ ರೋಲ್ ಇನ್ ಚರ್ಚ್? ದೇವ ಸಭೆಯಲ್ಲಿ ನನ್ನ ಪಾತ್ರ ಏನು? ಇತರನ್ನ ಅಭಿವೃದ್ಧಿಪಡಿಸ್ಲಿಕ್ಕೆ ನನ್ನ ಪಾತ್ರ ಏನು? ಇತರನ್ನ ದೇವರಲ್ಲಿ ನಡೆಸುವುದಕ್ಕೆ ನನ್ನ ಪಾತ್ರ ಏನು? ಎಂದಾದ್ರೂ ಪರೀಕ್ಷೆ ಮಾಡ್ಕೊಂಡಿದ್ದೀರಾ? ಇವತ್ತು ದೇವ್ರು ನಿಮ್ಗೆ ಏನ್ ಮಾಡ್ತಾನೆ ಗೊತ್ತಾ? ಒಂದು ವೇಳೆ ಇವತ್ತು ದೇವ್ರು ನಿನಗೆ 0 ಇಂದ 50 ತನಕ ಅಂಕ ಕೊಡಬೇಕು ಅಂತ ತಿಳ್ಕೊಡ್ರಿ, ಎಲ್ಲದರಲ್ಲಿ ಎಷ್ಟು ಕೊಡ್ಬೋದು ನಿಮ್ಗೆ? ಅಥವಾ 0 ಇಂದ 100 ತನಕ ನಿಮ್ಗೆ ಅಂಕ ಕೊಡ್ಬೇಕು 2023ಕ್ಕೆ, ಎಷ್ಟು ಕೊಡ್ಬೋದು ನಿಮ್ಗೆ ಹೇಳ್ರಿ? ಎಷ್ಟು ಜನ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ಬೋದು? ಇವೆಲ್ಲ ವಿಷಯ ಇದಾವಲ್ಲ ಮೇಲೆ. ನನ್ನ ಜೀವಿತ ಹೆಂಗಿತ್ತು, ದೇವರ ವಾಕ್ಯದ ಪ್ರಕಾರ ನಡೆದ್ನ, ದೇವರಿಗೆ ಏನ್ ಮಾತು ಕೊಟ್ಟಿದ್ದೆ ಆ ಮಾತನ್ನು ಉಳಿಸ್ಕೊಂಡ್ನ, ದೇವರು ಕೊಟ್ಟ ಮಾತಿನ ವಿಷಯದಲ್ಲಿ ಬಹಳ ಗಾಂಭೀರ್ಯವುಳ್ಳವನಾಗಿದ್ನ, ದೇವರ ಸಭೆಯನ್ನ ಬೆಳೆಸುವುದಕ್ಕೆ ನನ್ನ ಪಾತ್ರ ಏನಾಗಿತ್ತು, ಇವೆಲ್ಲ ವಿಷಯದಲ್ಲಿ ಪ್ರಶ್ನೆಯಲ್ಲಿ ದೇವರು ಒಂದು ವೇಳೆ ನಿಮಗೆ ಮಾರ್ಕ್ಸ್ ಕೊಡ್ಬೇಕಂತ ತಿಳ್ಕೊಡ್ರಿ. ಏನು 0 ಇಂದ 50 ಅಥವಾ 50 ರಿಂದ 100 ಎಷ್ಟು ಕೊಡ್ಬೋದು ನಿಮ್ಗೆ ಮಾರ್ಕ್ಸ್ ಹೇಳ್ರಿ? 0 ಇಂದ 50 ಕೊಡ್ಬೋದಾ, 50 ರಿಂದ 100 ಕೊಡ್ಬೋದಾ? 2 ಆಪ್ಷನ್ ಇದೆ, ಯಾವ್ದು ಕೊಡ್ಬೋದು? 0 ಇಂದ 50 ಕೊಡ್ಬೋದಾ ಅಥವಾ 50 ರಿಂದ 100 ಕೊಡ್ಬೋದಾ? ಮಾತೆ ಬರ್ತಿಲ್ಲಲ್ಲ, ಹೇಳ್ರಿ, ಧೈರ್ಯವಾಗಿ ಹೇಳ್ರಿ. ಎಷ್ಟು ಕೊಡ್ಬೋದು ನಿಮ್ಗೆ 2023 ವರ್ಷದ ಮಾರ್ಕ್ಸ್? 0 ಇಂದ 50 ಕೊಡ್ಬೋದಾ, 50 ರಿಂದ 100 ಕೊಡ್ಬೋದಾ ನಿಮ್ಗೆ? ಹೇಳ್ರಿ, ನಾಚ್ಬೇಡ್ರಿ, ಹೇಳ್ರಿ, ದೇವ್ರ ಮುಂದೆ ಹೇಳ್ಕೊತಿದ್ರಿ. ಎಷ್ಟು ಕೊಡ್ಬೋದು ಮಾರ್ಕ್ಸ್? 0 ಇಂದ 50, ಅದ್ರಾಗ ಎಷ್ಟು ಜನ ಫೇಲ್ ಆಗ್ತಾರೋ ಗೊತ್ತಿಲ್ಲ, ಎಷ್ಟು ಜನ ಜಸ್ಟ್ ಪಾಸ್ ಆಗ್ತಾರೋ ಗೊತ್ತಿಲ್ಲ. ಆದ್ರೆ 50 ರಿಂದ 100 ಅಂತ ನಮ್ಗೆ ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ಯಾಕೆ ಹೇಳ್ರಿ? ನಮ್ಗೆ ಗೊತ್ತಿದೆ ನಾನೇನ್ ಮಾಡಿದೆ, ನನ್ನ ಲೈಫ್ ಹೆಂಗಿತ್ತು ನನ್ಗೆ ಗೊತ್ತಿದೆ. 2023 ನಾನು ಸೀರಿಯಸ್ ಆಗಿರ್ಲಿಲ್ಲ, ದೇವರ ವಿಷಯದಲ್ಲಿ ಅಷ್ಟು ಸೀರಿಯಸ್ ತಗೊಳ್ಳಿಲ್ಲ, ದೇವರ ಸೇವೆ ವಿಷಯದಲ್ಲಿ ಸೀರಿಯಸ್ನೆಸ್ ಆಗಿರಲಿಲ್ಲ, ಕ್ರೈಸ್ತ ಜೀವಿತವನ್ನು ಸರಿಯಾಗಿ ಜೀವಿಸಲಿಲ್ಲ, ಮನಸ್ಸಿಗೆ ಬಂದಂಗೆ ಜೀವಿಸಿದೆ. ನಮಗೆ ನಮ್ಮ ಬಗ್ಗೆ ನಮ್ಗೆ ಗೊತ್ತಿದೆ. ಇವತ್ತು ಆ ನನ್ನ ಬಗ್ಗೆ ನಾನು ಪರಿಶೀಲನೆ ಮಾಡಿಕೊಳ್ಳುವಂತ ಸಮಯ. ಟೆಸ್ಟ್ ಮಾಡಿಕೊಡ್ರಿ. ಓಕೆ, ನಾನು ಫಾಸ್ಟ್ ಆಗಿ ಹೋಗ್ತೇನೆ. ಈ ವಾಕ್ಯ ಹೋದ್ರೆ ಎಲ್ಲರೂ ಸೆಲ್ಫ್ ಇವ್ಯಾಲ್ಯೂಯೇಷನ್ ಎಲ್ಲರೂ ಸಿಗಿರಿ, ಬೈಬಲ್ ತೆಗಿರಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ. ಗಲಾತ್ಯದವರಿಗೆ ಬರೆದ ಪತ್ರಿಕೆ. ಎಸ್, ಎಲ್ರು ಹೋದ್ರಿ ಈಗ 1 2 3 ಸ್ಟಾರ್ಟ್. ನೋಡ್ರಿ, 2023 ನನ್ನ ಕೆಲಸ ಏನಾಗಿತ್ತು ನಾವು ಪರಿಶೋಧಿಸ್ಬೇಕಂತ. ಹೆಂಗೆ ನಾನು ಜೀವಿಸಿದೆ,
ಯಾವ ರೀತಿಯಾಗಿ ಜೀವಿಸಿದೆ? ನಾನು ಹೇಳ್ತೇನೆ ನೋಡ್ರಿ, ಕ್ರೈಸ್ತ ಜೀವಿತ ಅನ್ನುವಾಗ ಅದರಲ್ಲಿ ವಿಶೇಷವಾಗಿ ತನ್ನನ್ನು ತಾನು ಪರಿಶೋಧಿಸುವಂಥದ್ದು ಒಂದು ಜವಾಬ್ದಾರಿ. ಅದೇನೋ ಆಪ್ಷನ್ ಅಲ್ಲ, ಇದು ಎಲ್ಲರ ರೆಸ್ಪಾನ್ಸಿಬಿಲಿಟಿ. ನಿಮ್ಮನ್ನು ನೀವು ಪರಿಶೋಧಿಸಿಕೊಳ್ಳೋದು. ಓಕೆ, 3 ಕಾರ್ಯಗಳನ್ನ ಪರಿಶೋಧಿಸಿಕೊಳ್ತೀರಿ ಈಗ. ಎಷ್ಟ್ರಿ? ಫಸ್ಟ್ ಕಾರ್ಯ ಏನ್ ಗೊತ್ತಾ? ಅವನು ಫಸ್ಟ್ ತನ್ನ ಹೃದಯ ಅವನಿಗೆ ಗೊತ್ತಿರ್ಬೇಕು. ಹೌದಾ? ಇವತ್ತು ಫಸ್ಟ್ ನೀವು ಟೆಸ್ಟ್ ಮಾಡ್ಕೊಳ್ಳೋದು ಏನು ಗೊತ್ತಾ? ಪರಿಶೋಧಿಸು ನಿಮ್ಮ ಹೃದಯ. ನಿಮ್ಮ ಹೃದಯ ಹೆಂಗಿದೆ ನಿಮ್ಗೆ ಗೊತ್ತಿದೆಯಲ್ಲ? ಹಲೋ, ಮಾತಾಡ್ರಿ. ನಿಮ್ಮ ಹಾರ್ಟ್ ಏನು? ಅವನು ತನ್ನ ಫೀಲಿಂಗ್ಸ್ ಅನ್ನ, ತನ್ನ ಮೋಟಿವ್ಸ್, ಅಂದ್ರೆ ನಿಮ್ಮ ಹೃದಯದ ಅನೇಕ ಬಯಕೆ ಇದೆ, ಅನೇಕ ಆಸೆಗಳಿದೆ, ಆದ್ರೆ ಅದರ ಉದ್ದೇಶ ಏನಾಗಿದೆ? ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಉದ್ದೇಶ ಸರಿ ಇರಬೇಕು. ಆಸೆಗಳು ಏನೇ ಇರಲಿ, ಬಟ್ ಅದರ ಉದ್ದೇಶ ಏನಾಗಿರ್ಬೇಕು? ಸರಿ ಇರಬೇಕು. ಎಲ್ಲರಿಗಿಂತ ನಾನು ಶ್ರೇಷ್ಠನಾಗಿ ತೋರಿಸ್ಬೇಕನ್ನುವಂಥ ಉದ್ದೇಶ ಇರೋದು ಉದ್ದೇಶ ಸರಿ ಇಲ್ಲ. ನಿನ್ನ ಹಾರ್ಟ್ ಅನ್ನು ಟೆಸ್ಟ್ ಮಾಡ್ಕೋ. ಇವನ ಬಗ್ಗೆ ನಿನ್ನ ಉದ್ದೇಶ ಏನಿದೆ? ಪಕ್ಕದವ್ರು ಕೂತವ್ರ ಮೇಲೆ ಏನು ಉದ್ದೇಶ? ಫೀಲಿಂಗ್ಸ್, ಭಾವನೆಗಳೇನಿದೆ? ಒಳ್ಳೆ ಭಾವನೆ ಅವ್ರ ಮೇಲೆ ಇದೆಯಾ, ಅಥವಾ ನಿಮಗೆ ಅವ್ರ ಬಗ್ಗೆ ಕೆಟ್ಟ ಭಾವನೆ ಇದೆಯಾ? ಹಾರ್ಟ್ ಅನ್ನ ಟೆಸ್ಟ್ ಮಾಡ್ಕೊಡ್ರಿ. ಸೆಕೆಂಡ್ ಏನು ಗೊತ್ತಾ? ಹಿ ಮಸ್ಟ್ ನೋ ಇಸ್ ಇನ್ಫ್ಲೂಯೆನ್ಸ್, ಅಂದ್ರೆ ನಿನ್ನ ಪ್ರಭಾವ ಹೇಗಿತ್ತು ಏನು? ಹಿ ಮಸ್ಟ್ ಎಕ್ಸಾಮಿನ್ ದ ಇಂಪ್ಯಾಕ್ಟ್ ಆಫ್ ಹಿಸ್ ಲೈಫ್ ಆನ್ ಅದರ್ ಪೀಪಲ್. ಅಂದ್ರೆ ನೀನು 2023 ಏನೋ ದಾಟಿ ಬಂದಿ, ಆದ್ರೆ 2023 ಎಷ್ಟು ಜನರ ಮೇಲೆ ನಿನ್ನ ಪ್ರಭಾವ ಬೀರ್ತಿ? ಅಂದ್ರೆ ನಿನ್ನನ್ನು ನೋಡುವಾಗ ಜನರಿಗೆ ಅನಿಸ್ತಾ ನಾನು ಯೇಸುವನ್ನ ಹಿಂಬಾಲಿಸಬೇಕು. ನಿನ್ನ ನೋಡುವಾಗ ಜನರಿಗೆ ಅನಿಸ್ತಾ ನಾನು ಚರ್ಚಿಗೆ ಹೋಗ್ಬೇಕು. ನಿನ್ನ ನೋಡುವಾಗ ಜನರಿಗೆ ಅನಿಸ್ತಾ ನಾನು ಪ್ರೇಯರ್ ಮಾಡಬೇಕು. ನಿನ್ನ ನೋಡುವಾಗ ಜನರಿಗೆ ಅನಿಸ್ತಾ ನಾನು ವಾಕ್ಯ ಓದಬೇಕು. ನೀನು ಎಂಥ ಪ್ರಭಾವ ಜನರ ಮೇಲೆ ಬೀರುತ್ತೆ? ನಿನ್ನನ್ನು ನೋಡಿದ ಮೇಲೆ ಜನ ಅಂದುಕೊಂಡ್ರ ನಾನು ಇವರಂಗೆ ಆಗ್ಬೇಕಂತ? ಯಾರ ಮೇಲೆ? ನಿನ್ನ ಮಕ್ಕಳ ಮೇಲೆ. ಅಪ್ಪ ಅಮ್ಮ ಅಂದ್ರೆ ಏನ್ ಪ್ರಭಾವ ಬೀರಿದ್ರಿ 2023? ನಮ್ಮ ಮಮ್ಮಿ ಡ್ಯಾಡಿನೂ ಟಿವಿ ನೋಡ್ತಾರೆ, ನಾನು ನೋಡ್ತೇನೆ, ಅದು ಪ್ರಭಾವ ಬೀರಿದ್ರ? ಅಥವಾ ನಮ್ಮ ಮಮ್ಮಿ ಡ್ಯಾಡಿ ಎಷ್ಟು ಪ್ರೇಯರ್ ಮಾಡ್ತಾರೆ, ನಾನು ಪ್ರೇಯರ್ ಮಾಡ್ಬೇಕು, ಈ ಪ್ರಭಾವ ಮಕ್ಕಳ ಮೇಲೆ ಬೀರಿದ್ರ? ನೆಕ್ಸ್ಟ್, ಮಕ್ಕಳಿಗೆ ತಂದೆ ತಾಯಿಗಳು, ಹಾಗೆ ತಂದೆ ತಾಯಿಗಳ ಮೇಲೆ ಮಕ್ಕಳು ಎಷ್ಟು ಪ್ರಭಾವ ಬೀರಿದ್ರಿ? ಅಪ್ಪ ಅಮ್ಮನ ಮೇಲೆ ಮಕ್ಕಳು ಎಂತ ಪ್ರಭಾವ ಬೀರಿದ್ರಿ? ಅಯ್ಯೋ, ನನ್ನ ಮಗನ ನೋಡಿ ನಾನು ಕಲಿಬೇಕು, ಆ ಥರ. ನಿಮ್ಮ ಜೊತೆಗೆ ಎಷ್ಟು ಜನ ಕೆಲಸ ಮಾಡ್ತಾರಲ್ರಿ? ಮಾಡ್ತಾರ? ಕೆಲಸ ಮಾಡ್ತಾರ ನಿಮ್ಮ ಜೊತೆಗೆ? ಅವ್ರ ಮೇಲೆ ನಿಮ್ಮ ಪ್ರಭಾವ ಹೆಂಗಿತ್ತು? ಇವ್ರು ನೋಡಿ ಕಲೀರಿ, ಇವ್ರಂಗೆ ನಾನು ಆಗ್ಬೇಕು, ಎಂಥ ಒಳ್ಳೆ ಕೆಲಸ ಮಾಡ್ತಾರೆ, ಎಷ್ಟು ಪ್ರಾಮಾಣಿಕವಾಗಿದ್ದಾರೆ, ಎಷ್ಟು ನಂಬಿಗಸ್ತರಾಗಿದ್ದಾರೆ, ಯಾರಿಗೂ ಮೋಸ ಮಾಡೋದಿಲ್ಲ. ನಿಮ್ಮನ್ನು ನೋಡಿ ಅವ್ರು ಕಲ್ತ್ರ ಜೊತೆಗಿದ್ದವರು? ಅಥವಾ ಜನರಿಗೆ ಟೊಪ್ಪಿಗೆ ಹಾಕೋದನ್ನು ಕಲಿಸ್ಕೊಟ್ರ? ಜನರಿಗೆ ಹೆಂಗೆ ಮೋಸ ಮಾಡ್ಬೇಕು ಗೊತ್ತಾ? ಜನರಿಗೆ ಹೆಂಗೆ ಮೋಡಿ ಮಾಡ್ಬೇಕು ಗೊತ್ತಾ ಅಂತ ಕಲಿಸ್ಕೊಟ್ರ? ಅಥವಾ ಜನರಿಗೆ ನಾನು ಎಷ್ಟು ನಂಬಿಗಸ್ತನಾಗಿರ್ಬೇಕು ಅನ್ನೋದು ಕಲಿಸ್ಕೊಟ್ರ? ಜೊತೆಗೆ ನಿಮ್ಮ ಸ್ನೇಹಿತರಿದ್ದಾರ ನಿಮ್ಮ ಜೊತೆಗೆ? ಇದಾರ್ರಿ? ಎಲ್ಲರಿಗೂ ಫ್ರೆಂಡ್ಸ್ ಇದ್ದಾರ? ಅವ್ರ ಮೇಲೆ ನಿಮ್ಮ ಪ್ರಭಾವ ಹೆಂಗೆ ಬೀರುತ್ತೆ 2023? ನಿನ್ನನ್ನು ನೋಡುವಾಗ ನಿನ್ನ ಸ್ನೇಹಿತ ಎಂಥ ಆಲೋಚನೆ ಉಳ್ಳವನಾಗಿದ್ದ? ನಾನು ಈತನಂಗೆ ಆಗಬೇಕು, ನಾನು ಇವರಂಗೆ ಆಗಬೇಕು, ಈ ವ್ಯಕ್ತಿಯಾಗೆ ಆಗ್ಬೇಕು ಅನ್ನುವಂಥ ಪ್ರಭಾವ ಅವ್ರಿಗೆ ಬೀರಿದೆಯಾ? ಪ್ರಿಯರೇ, ನಾನು ಹೇಳ್ತಾ ಇರೋದು ಅಷ್ಟೇ ಅಲ್ಲ, ನಿಮ್ಮ ಅಕ್ಕಪಕ್ಕದವರಿದ್ದಾರೆ, ಅವರೊಟ್ಟಿಗೆ ಅವ್ರ ಮೇಲೆ ನಿಮ್ಮ ಪ್ರಭಾವ ಎಂಥದ್ದು ಬೀರಿದೆ? ಇವ್ರ ಮನೆ ಬಾಳಪ್ಪ, ಬೇಡ ಕಿರಿಕಿರಿ ಜಗಳ ಅಂತ ಅಂತಾರ ಜನ ನಿಮ್ಮ ಪಕ್ಕದ ಮನೆಯವರು? ಅಥವಾ ಪಕ್ಕದ ಮನೆಯವ್ರು ನೋಡಿ ಹೇಳೋದು ಎಂಥ ಶಾಂತಿ ಅವ್ರ ಮನೆಯಲ್ಲಿ, ಎಂಥ ಪ್ರೇಯರ್ ಮಾಡ್ತಾರೆ ಅವ್ರ ಮನೆಯಲ್ಲಿ, ಅಯ್ಯೋ ಅವ್ರಿಗೆ ಏನು ಹೇಳ್ಬೇಡ್ರಿ, ಈ ಥರ ಹೇಳ್ತಾರ. ನಾನು ಹೇಳ್ತಾ ಇರೋದೇನು ಗೊತ್ತಾ? ನೀವು ಎಲ್ಲೇ ಇರ್ರಿ, ಜನರಿಗೆ ಎಂಥ ಪ್ರಭಾವ ಬೀರಿದ್ರಿ? ಯಾಕಂದ್ರೆ ಇವೆಲ್ಲ ಸಂದೇಶ ನಾನು ಹೇಳಿದ್ದೀನಲ್ಲ ಹೋದ ವರ್ಷ. ಜನರಿಗೆ ಪ್ರಭಾವ ಬೀರೋರಾಗಿರ್ಬೇಕು, ಹೃದಯವನ್ನು ಪರಿಶೋಧಿಸಿಕೊಳ್ಳೋರಾಗಿರ್ಬೇಕು, ಮತ್ತೆ ಲಾಸ್ಟಿಗೆ ನಿಮ್ಮ ಕಾರ್ಯಗಳು ಎಂತಿದ್ವಿ? ನೀವು ಎಂತೆಂಥ ಕೆಲಸಗಳನ್ನ ಮಾಡಿದ್ರಿ? ನಾನು ದೇವರಿಗಾಗಿ ಏನ್ ಮಾಡಿದೆ? ಫಸ್ಟ್ ಯಾವ ಕೆಲಸ ಮಾಡಿದೆ ದೇವರಿಗಾಗಿ? ನಾನು ಆತ್ಮಿಕವಾಗಿ ಫಲ ಕೊಡುವನಾಗಿದ್ದ? ಎಮ್ ಐ ಸ್ಪಿರಿಚುವಲಿ ಪ್ರೊಡಕ್ಟಿವ್? ನೆಕ್ಸ್ಟ್, ನನ್ನ ಕಾರ್ಯಗಳು ದೇವರಿಗೆ ಸಂತೋಷ ತಂದಿದ್ದಾವ? ನಾನು ಮಾಡಿದ ಕೆಲಸದಿಂದ ದೇವ್ರಿಗೆ ಖುಷಿಯಾಗಿದೆಯಾ? ಅಥವಾ ಅದು ಅವನಿಗೆ ದುಃಖ ತಂದಿದೆಯಾ?
ಅರ್ಥ ಮಾಡ್ಕೊಡ್ರಿ. ಇವೆಲ್ಲವನ್ನ ನಾವೇನ್ ಮಾಡ್ಬೇಕೀಗ? ಏನ್ ಮಾಡ್ಬೇಕೀಗ? ಪರಿಶೀಲಿಸಿ. ಎಷ್ಟು ಜನರಿಗೆ ಓದಕ್ ಬರ್ತದೆ? ಬರ್ತದ? ಎಷ್ಟು ಜನರಿಗೆ ಬರೆಯಕ್ಕೆ ಬರ್ತದ? ಓಕೆ. ಒಂದು ವೇಳೆ ಯಾರಿಗೆ ಓದಕ್ಕೆ ಬರೋದಿಲ್ಲ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳಿ. ಓದಕ್ಕೆ ಬರೋರು ಬೇಗ. ಯಾರಿಗೆ ಓದಕ್ಕೆ ಬರಲ್ಲ ಕೈ ಎತ್ತಿರಿ. ಓದಕ್ಕೆ ಬರಲ್ಲ ಯಾರಿಗೆ? ನಂಗೆ ಓದಕ್ಕೆ ಬರಲ್ರಿ. ಮತ್ತೆ ಇಲ್ಲೇ ಒಬ್ರು ಇದ್ದಾರೆ. ಓಕೆ, ಪಲ್ಲವಿನಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು. ಇಲ್ಲಿ ಓಕೆ, ನಿಮ್ಮ ಪಕ್ಕದಲ್ಲೇ ಸರ್ ಇದ್ದಾರೆ. ಓಕೆ, ನಿಮ್ಮ ಪಕ್ಕದಲ್ಲಿ ಓದಕ್ಕೆ ಬರೋರು ಇದ್ದಾರೆ. ಓಕೆ, ನಿಮಗೆ ಬರೋದಿಲ್ಲ, ನೀವು ಇಲ್ಲಿ ಬಂದು ಕೂತ್ಕೊಡ್ರಿ ಮಧ್ಯದಲ್ಲಿ. ಯಾರು ಓದಕ್ಕೆ ಬರ್ತದಲ್ಲ ಅವ್ರ ಮಧ್ಯದಲ್ಲಿ ಬಂದು ಕೂತ್ಕೊಳ್ರಿ. ಹಾಂ, ಎಸ್. ಓಕೆ, ಇದು ನಿಮಗೆ ಉಪಯೋಗ ಆಗ್ತದ? ನಿಜವಾಗೂ ದಯಮಾಡಿ ಅದರ ಮೇಲೆ ಬರೆದು ಸುಮ್ಮನೆ ನಂಗೆ ಇಷ್ಟು ಮಾರ್ಕ್ಸ್ ಬಿತ್ತಂತ ಇಟ್ಕೋಬೇಡ್ರಿ. ಮತ್ತು ಪ್ರಾಮಾಣಿಕವಾಗಿ ನಿಮ್ಮ ಮನೆಯವರು ನಿಮ್ಮನ್ನು ಪರಿಶೀಲನೆ ಮಾಡೋಕ್ಕೆ ಕೊಡ್ರಿ. ಯಾಕಂದರೆ ಕೆಲವು ಸರಿ ನನ್ನ ಬಗ್ಗೆ ನಾನು ಅನ್ಕೊಂಡಿರ್ತೀನಿ ನಾನು ಎಲ್ಲ ಸರಿ ಮಾಡ್ತಾ ಇದ್ದೇನೆ ಅಂತ. ಬಟ್ ನಾನು ಎಲ್ಲ ಸರಿ ಮಾಡ್ತಾ ಇದ್ದೀನಿಲ್ಲ ಅಂತ ನನ್ನ ಮನೆಯವ್ರಿಗೆ ಜಾಸ್ತಿ ಗೊತ್ತಿಲ್ಲ. ಅವ್ರ ಕಡೆ ಏನಾದ್ರು ಮಾಡಿಸ್ರಿ, ಪಕ್ಕದಲ್ಲಿ ಅವ್ರು ಹಾಕಿದ ಮಾರ್ಕ್ಸು ನೀವು ಹಾಕಿದ ಮಾರ್ಕ್ಸನ್ನು ಟ್ಯಾಲಿ ಮಾಡಿ. ಯಾಕೆ ಅವ್ರು ನನಗೆ ಇದರಲ್ಲಿ ಕಡಿಮೆ ಹಾಕಿದ್ರು? ಹಾಗಾದರೆ ಬೈಬೇಡ್ರಿ ಕಡಿಮೆ ಹಾಕಿದ್ದೆ ಅಂತ ಹೇಳಿ. ದೇವರಿಗೆ ಪ್ರಾರ್ಥನೆ ಮಾಡಿ. ದಯಮಾಡಿ ಹೇಳ್ತೇನೆ, ನಿನಗೇನು ಗೊತ್ತಂತ ಬೈಬೇಡ್ರಿ. ಕೆಲವು ಸರಿ ಅವ್ರು ನಿಮ್ಗೆ ಕಡಿಮೆ ಹಾಕ್ಬೋದು, ಮತ್ತೆ ನೀವು ಅವ್ರಿಗೆ ಭಯಪಟ್ಟು ಜಾಸ್ತಿ ಹಾಕ್ಬೇಡ್ರಿ. ಅವ್ರ ಮೇಲೆ ಪ್ರೀತಿಯಿಂದ ಜಾಸ್ತಿ ಹಾಕ್ಬೇಡ್ರಿ. ಒಂದು ವೇಳೆ ನೀವೇನಾದ್ರೂ ಅವರಿಗೆ ಭಯದಿಂದಾಗ್ಲಿ ಅವ್ರ ಮೇಲೆ ಪ್ರೀತಿಯಿಂದ ಜಾಸ್ತಿ ಹಾಕಿದ್ರೆ ಅವ್ರಿಗೆ ನೀವು ಮೋಸ ಮಾಡ್ತಾ ಇದ್ದೀರಿ. ಅವ್ರನ್ನ ನೀವು ನಿಜವಾಗೂ ಪ್ರೀತಿಸ್ತಾ ಇದ್ರೆ ಸರಿಯಾಗಿ ಮೌಲ್ಯಮಾಪನ ಮಾಡಿ. ಒಂದು ವೇಳೆ ನೀವು ಅವ್ರು ನಿಜವಾಗೂ ಪ್ರೀತಿ ಮಾಡೋದಾದ್ರೆ, ಯಾಕೆ ಗೊತ್ತಾ, ನೀವು ಮಾಡುವಂತ ಮೌಲ್ಯಮಾಪನ ನಿಮ್ಮ ಕುಟುಂಬಸ್ಥರ ಮೌಲ್ಯಮಾಪನ ಅವರನ್ನ ದೇವರ ಕಡೆ ಸರಿಯಾಗಿ ನಡೆಸ್ತಾರೆ. ಒಂದು ವೇಳೆ ನೀವು ಅವ್ರ ಬಗ್ಗೆ ತಪ್ಪಾದ ಮೌಲ್ಯಮಾಪನ ಮಾಡಿದ್ರೆ ಅವ್ರಿಗೆ ನೀವು ಮೋಸ ಮಾಡಬೇಕು. ಅಷ್ಟೇ ಅಲ್ಲ, ನೀವು ನಿಮ್ಮ ಬಗ್ಗೆ ಸರಿಯಾಗಿ ಮೌಲ್ಯಮಾಪನ ಮಾಡಿಕೊಳ್ಳಿಲ್ಲ, ನನಗೆಲ್ಲ ಗೊತ್ತು, ನಾನೆಲ್ಲ ಮಾಡಿದೆ ಅಂತ ನೀವೇ ಮೋಸ ಮಾಡ್ತೀವಿ. ಪ್ರಾಮಾಣಿಕವಾಗಿ ಮಾಡ್ರಿ. ಯಾರಿಗೆ ನೀವು ತೋರ್ಸಕ್ಕೆ ಹೇಳ್ತಾ ಇದೀವಿ, ಅಂಕ ಹೇಳ್ತಾ ಇದೀವಿ, ಬೋರ್ಡ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದೀವಿ, ನಿಮ್ದಿಲ್ಲ. ಇದು ನಿಮಗೋಸ್ಕರ. ನಿಮ್ಗೆ ಎಷ್ಟು ಮಾರ್ಕ್ಸ್ ಬಿತ್ತಂತ ನಾನು ಕೇಳೋದಿಲ್ಲ. ನೀವು ಮಾರ್ಕ್ಸ್ ತೊಗೊಂಡು ನಾನೇನು ಮಾಡಲಿ? ನಿಮಗೆ ನಾನು ಜಯಮಾಲೆ ಕೊಡೋಲ್ಲ. ಜಯಮಾಲೆ ಕೊಡೋರು ದೇವರು. ನಿನಗೆ ಎಷ್ಟು ಅಂಕ ಬೀಳ್ತದೆ ದೇವ್ರಿಗೆ ಗೊತ್ತಿದೆ. ನಾನು ಅಂಕ ಹಾಕೊಳ್ಳೋದಕ್ಕಿಂತ ದೇವ್ರು ನನಗೆ ಅಂಕ ಹಾಕ್ತಾರಲ್ಲ, ಅದು ಭಾಳ ಇಂಪಾರ್ಟೆಂಟ್. ಈ ಉದಾಹರಣೆಗೆ ನಾನು ಕಡಿಮೆ ಹಾಕಿ ನನ್ನ ಬಗ್ಗೆ ದೇವ್ರು ಜಾಸ್ತಿ ಹಾಕಿದ್ರೆ ನಿಜವಾಗೂ ನಾನು ಗ್ರೇಟ್. ನಾನು ಜಾಸ್ತಿ ಹಾಕೊಂಡು ನನ್ನ ಬಗ್ಗೆ ದೇವ್ರು ಕಡಿಮೆ ಹಾಕಿದ್ರೆ ಕರೆಕ್ಟ್ ಅಲ್ಲ? ಹಾಗಾಗಿ ಪ್ರಾಮಾಣಿಕತೆ ತುಂಬಾ ಇಂಪಾರ್ಟೆಂಟ್. ಮೌಲ್ಯಮಾಪನ ಮಾಡಿಕೊಡ್ರಿ. ಮನೆಗೆ ಹೋಗಿ ಯಾವ್ಯಾವ ವಿಷಯದಲ್ಲಿ ನಾನು ಎಷ್ಟು ಅಂಕ, ಯಾವುದಾದ್ರೂ 1, 2, 3 ಅಂಕ ಬಿದ್ದಿದ್ರೆ ಆ ವಿಷಯದಲ್ಲಿ ಸುಧಾರಣೆ ಮಾಡಿಕೊಡ್ರಿ. ಈ ವರ್ಷದಲ್ಲಿ ಅದ್ರ ಬಗ್ಗೆ ಜಾಸ್ತಿ ಪ್ರಯತ್ನ ಮಾಡಿ. ದೇವರೇ, ಈ ಭಾಗದಲ್ಲಿ ನಾನು ಫೇಲ್ ಆಗಿದ್ದೇನೆ, ಈ ಭಾಗದಲ್ಲಿ ನಾನು ಯಾಕೋ ಫೇಲ್ ಆಗಿದ್ದೇನೆ. ಎಲ್ಲ ವಿಷಯದಲ್ಲಿ ದೇವರ ಕರೆ ಬಗ್ಗೆ ಇದೆ, ನಡತೆ ಬಗ್ಗೆ ಇದೆ, ದೇವರೊಟ್ಟಿಗೆ ಸಂಬಂಧದ ಬಗ್ಗೆ ಇದೆ, ಮನುಷ್ಯರೊಟ್ಟಿಗೆ ಸಂಬಂಧದ ಬಗ್ಗೆ ಇದೆ. ಎದರಲ್ಲಿ ನಮಗೆ ಸ್ವಲ್ಪ ಮಾರ್ಕ್ಸ್ ಅಂಕ ಕಡಿಮೆ ಇದೆ ಅಂದರೆ ಅದರಲ್ಲಿ ನಾನು ಫೇಲ್ ಆಗಿದ್ದೇನೆ. ದೇವರೇ, ಬರುವಂಥ ದಿನಗಳಲ್ಲಿ ಅದನ್ನು ನಾನು ಸರಿ ಮಾಡು. ನಾನು ಹೇಳೋದು ಹಿಂಗೆ ನಮಗೂ ದೇವರಿಗೂ ಸಂಬಂಧ ಗಟ್ಟಿ ಮಾಡ್ಕೊಂಡು, ಹೀಗೆ ಹಂತ ಹಂತವಾಗಿ ನಾನು ಆತ್ಮಿಕನಾಗಿ ಬೆಳೆದು ಇದೇ ದೇವರು ಇದನ್ನು ಮೆಚ್ಚುವಷ್ಟು ದೇವರು ಅದನ್ನು ಮೆಚ್ಚುವುದಿಲ್ಲ. ಯಾಕೆ ಹೇಳ್ರಿ, ನಾವು ಏನು ಮಾಡ್ಕೋತಾ ಇದ್ದೀವಿ, ದೇವರಿಗೆ ಹತ್ತಿರ ಆಗಲಿಕ್ಕೆ ನಮ್ಮನ್ನು ಮೌಲ್ಯಮಾಪನ ಮಾಡ್ಬೋದು. ಇದು ಏನು ತೋರಿಸ್ತದೆ ಗೊತ್ತಾ, ನೀನು ಸರಿಯಾಗಿ ಮಾಡಿದ್ರೆ ನನಗೆ ಇನ್ನೂ ಆತ್ಮಿಕವಾಗಿ ಬೆಳೆಯೋದಕ್ಕೆ ನನಗೆ ಆಸೆ ಇದೆ ಅಂತ ತೋರಿಸ್ತದೆ. ನಾನು ದೇವರ ಸಮೀಪಕ್ಕೆ ಹೋಗ್ಬೇಕಂತ ಇದು ಆಸೆ, ನಮ್ಮಲ್ಲಿ ಒಂದು ಆಸೆ ಇದೆ ಅನ್ನೋದು ತೋರಿಸ್ತದೆ. ಇಲ್ಲ, ಮನೆಗೆ ಹೋಗಿ ಎಲ್ಲಾದರೂ ಬಿಸಾಕಿದ್ರೆ ತಿಳ್ಕೊಂಡ್ಬಿಡ್ತಾರೆ ದೇವರು, ಇವರಿಗೆ ನನ್ನ ಜೊತೆಗೆ ಸಂಬಂಧ ಇಟ್ಲಿಕ್ಕೆ ಇಷ್ಟ ಇಲ್ಲ, ಆತ್ಮಿಕವಾಗಿ ಬೆಳಿಲಿಕ್ಕೆ ಇವ್ರಿಗೆ ಇಷ್ಟ ಇಲ್ಲ ಅಂತ. ಓಕೆ, ಸೊ ಹಾಗಾಗಿ ಮನೆಗೆ ಹೋದ್ಮೇಲೆ ಮತ್ತೊಂದು ಸರಿ ನೀವು ಹಾಕಿದ್ದು ಸರಿ ಇದೆ ನೋಡ್ಕೊಡ್ರಿ. ಒಂದು ವೇಳೆ ನೀವು ಹಾಕಿದ್ದು ನಿಮಗೆ ಸರಿ ಇದೆ ಅಂತ ಅನಿಸಿದ್ರೆ ನಿಮ್ಮ ಮನೆಯವರಿಗೆ ಕೊಡ್ರಿ, ಅವರು ನಿಮ್ಮ ಬಗ್ಗೆ ಮೌಲ್ಯಮಾಪನ ಮಾಡಿ. ಒಂದು ವೇಳೆ ನಿನ್ನ ಮನೆಯಲ್ಲಿ ಯಾರು ರಕ್ಷಣೆ ಹೊಂದಿಲ್ಲ, ನೀನು ಒಬ್ಬರೇ ಇದೆಯಾ ಅಂತ ತಿಳ್ಕೊ. ನೀನು ಆತ್ಮಿಕತೆಯಲ್ಲಿ ಯಾರನ್ನ ನಂಬ್ತೀಯ, ಯಾರನ್ನ ಹೆಚ್ಚು ಪ್ರೀತಿ ಮಾಡ್ತೀಯ, ಅವ್ರಿಗೆ ಕೊಡು ಮೌಲ್ಯಮಾಪನ ಮಾಡಿ. ಅವ್ರು ನಿಮ್ಮನ್ನು ಮಾಡ್ತಾರೆ. ಓಕೆ.
ಕ್ಲಿಯರ್? ಎಸ್, ಪ್ರಾರ್ಥನೆ ಮಾಡೋಣ. ಎಲ್ಲರೂ ನಿಂತುಕೊಂಡು